ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ. ಸೊ ಇವತ್ತಿನ ಟಾಪಿಕಲ್ಲಿ ನಿಮ್ಮ ಪರ್ಸನಿನ ಲೇಟ್ ನೈಟ್ ಅಥವಾ ಲಾಸ್ಟ್ ನೈಟ್ ಎನರ್ಜಿ ಏನಿತ್ತು, ಫೀಲಿಂಗ್ ಏನಿತ್ತು, ಅವ್ರನ್ನ ನೆನಪಿಸ್ಕೊಂಡ್ರ ಅನ್ನೋದ್ರ ಬಗ್ಗೆ ಆಗಿರತ್ತೆ. ಸೊ ಜಾಸ್ತಿ ಡಿಲೇ ಮಾಡೋದು ಬೇಡ. ಲೆಟ್ ಸ್ಟಾರ್ಟ್ ವಿತ್ ಯುವರ್ ರೀಡಿಂಗ್. ಏನಿದೆ ಏನಂತ ಇಟ್ಸ್ ಲೈಕ್ ನಿಮ್ಮ ಮೈಂಡಲ್ಲಿರುವಂಥ ಪರ್ಸನ್, ಅದು ಯಾರು ಆಗಿರ್ಬೋದು, ನೀವು ಯಾರನ್ನ ಯೋಚಿಸ್ತಾ ಇದ್ದೀರಾ ಅವ್ರ ಬಗ್ಗೆ ಆಗಿರುತ್ತೆ. ಸೊ ಅವರ ಒಂದು ಕರೆಂಟ್ ಎನರ್ಜಿ ಆಗಿದೆ, ರೈಟ್ ನಾವು ಎನರ್ಜಿ ಹೇಗಿದೆ, ನೀವು ಯಾವ ಕ್ಷಣದಲ್ಲಿ ಈ ವಿಡಿಯೋ ನೋಡ್ತಿದ್ದೀರ ಆ ಕ್ಷಣದಲ್ಲಿ ಅವರೊಂದು ಎನರ್ಜಿ ಹೇಗಿದೆ. ಗಾಡ್ ಗೈಸ್, ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ಅವರ ಎನರ್ಜಿ. ಈ ಒಂದು 3 ಕಾರ್ಡ್ ಬರೋದಕ್ಕೆ ಟ್ರೈ ಮಾಡ್ತಾಯಿತ್ತು, ಇಟ್ ಫೆಲ್ ಔಟ್. ಓಕೆನಾ, ಅದಾಗದೆ ಬಂದಿರೋಂಥ ಕಾರ್ಡ್ಸ್ ಇದು. ಓಕೆ, ಸೊ ಆಸ್ ಐ ಸೆಡ್, ತುಂಬ ಕಾಂಪ್ಲಿಕೇಟೆಡ್ ಎನರ್ಜೀಸ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಪರ್ಸನ್ ಕರೆಂಟ್ಲಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ, ಐ ಡೋಂಟ್ ನೋ ನಿಮ್ಮಿಬ್ಬರ ಮಧ್ಯೆ ಯಾವ ಒಂದು ಆರ್ಗ್ಯುಮೆಂಟ್ಸ್ ಆಗಿದೆ ಅಥವಾ ಏನು ಜಗಳ ಆಗಿದೆ ಏನು ಅಂತ ಗೊತ್ತಿಲ್ಲ, ಅಥವಾ ಅವರ ಲೈಫಲ್ಲಿ ಯಾರ ಜೊತೆ ಏನು ಜಗಳ ಆಗಿದೆ ಗೊತ್ತಿಲ್ಲ. ಒಂದಂತ ಸತ್ಯ, ಈ ಪರ್ಸನ್ ಕಡೆಯಿಂದ ಏನೋ ಒಂದು ಮಿಸ್ಟೇಕ್ ಆಗಿದೆ. ಓಕೆನಾ, ನೀವು ಯಾರ ಬಗ್ಗೆ ಯೋಚಿಸ್ತಿದ್ರೆ ಆ ಪರ್ಸನ್ ಕಡೆಯಿಂದ ಮಿಸ್ಟೇಕ್ ಅಂತೂ ಇಲ್ಲಿ ಆಗಿದೆ. ಇಲ್ಲಿ ಏನೋ ಒಂದು ಸೀನ್ ಕ್ರಿಯೇಟ್ ಮಾಡಿದ್ದಾರೆ, ಏನೋ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನು ಅವ್ರಿಗೆ ಇವಾಗ ಇಲ್ಲ ನಾನು ತಪ್ಪು ಮಾಡಿಲ್ಲ ಅಂತ ತೋರಿಸ್ಕೊಳ್ಬೇಕು, ಅದಕ್ಕೆ ಅವರು ಪ್ರೂವ್ ಮಾಡ್ಕೊಳ್ಬೇಕು. ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನೇನೋ ಸ್ಕ್ರೀನ್ಶಾಟ್ ಅಂತಂದರೆ ಬೇರೆ, ಅದು ನೀವಾರು ಆಗಿರ್ಬೋದು, ಇಲ್ಲ ಇವಾಗ ಕರೆಂಟ್ಲಿ ಯಾರ ಜೊತೆ ಇದ್ದಾರೆ ಅವರಾರು ಆಗಿರ್ಬೋದು. ವಿಕ್ಟಿಮ್ ಅಂತ ಏನಿದ್ದಾರೆ ಅವರು ತಪ್ಪು ಅಂತೇಳ್ಬಿಟ್ಟು ತೋರಿಸೋದಕ್ಕೋಸ್ಕರ ಏನೇನೋ ಇಲ್ಲಿ ಪ್ರೂಫ್ಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಓಕೆನಾ, ಲೈಕ್ ಒಂದು ಚಾಟಿನ ಸ್ಕ್ರೀನ್ಶಾಟ್ ತೆಗೆಯೋದಾಗಿರ್ಬೋದು, ಫೋಟೋಸ್ಗಳು ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಮತ್ತು ಬೇರೆ ಯಾರೋ ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತಿರೋದನ್ನ ಫೋಟೋಸ್ ತೆಗೆದ್ಬಿಟ್ಟು ನೋಡ್ದ ನೀನು ನನಗೆ ಚೀಟ್ ಮಾಡ್ತಾ ಇದೆಯಾ ಅನ್ನೋ ಥರ ಆಗಿರ್ಬೋದು, ಅಥವಾ ಬೇರೆ ಯಾರನ್ನೋ ಒಂದು ಪರ್ಸನ್ ಇಟ್ಬಿಟ್ಟು ನಿಮ್ಮ ಬಗ್ಗೆ ಒಂದು ಫೋಟೋಗ್ರಾಫ್ಸ್ ತೆಗೆಸೋದಾಗಿರ್ಬೋದು. ಒಂದು ಸ್ಪೈಯಿಂಗ್ ಎನರ್ಜಿ ಕರೆಂಟ್ಲಿ ಕಾಣಿಸ್ತದೆ. ಇಟ್ಸ್ ಲೈಕ್ ದೇ ವಾಂಟ್ ಟು ಪ್ರೂವ್ ದೆಮ್ಸೆಲ್ಸ್ ರೈಟ್. ಅವರು ನಾನು ಸರಿ ಇದ್ದೀನಿ ಅನ್ನೋ ಒಂದು ತೋರಿಸ್ಕೊಳ್ಬೇಕು ಅನ್ನೋ ಒಂದು ಕರೆಂಟ್ ಎನರ್ಜಿಲಿ ಇದ್ದಾರೆ. ಓಕೆ, ಸೊ ಲಾಸ್ಟ್ ನೈಟ್ ಅವರ ಒಂದು ಎನರ್ಜಿ ಹೇಗಿತ್ತು? ಲಾಸ್ಟ್ ನೈಟ್ ಅವರ ಒಂದು ಎನರ್ಜಿ ಹೇಗಿತ್ತು? ಆ್ಯಕ್ಚುಲಿ ಐ ವಾಂಟ್ ಟು ಯೂಸ್ ಅನದರ್ ಡೆಕ್. ನಾನು ಈ ಒಂದು ಡೆಕ್ನ ಚೂಸ್ ಮಾಡ್ತೇನೆ ಬಿಕಾಸ್ ಇಲ್ಲಿ ತುಂಬಾ ಕಾಂಪ್ಲಿಕೇಶನ್ಸ್ ಇದೆ. ಸೊ ಬರೀ ನಾವು ಒರಾಕಲಿಂದ ನಾವು ತೆಗೆದ್ರೆ ಐ ಗೆಸ್ ಇಟ್ಸ್ ನಾಟ್ ಸೂಟೇಬಲ್. ಸೊ ಇದಕ್ಕೆ ಚಿಕ್ಕಟ್ ಅವರ ಒಂದು ಲಾಸ್ಟ್ ನೈಟ್ ಎನರ್ಜಿ ಹೇಗಿತ್ತು? ಲಾಸ್ಟ್ ನೈಟ್ ಎನರ್ಜಿ ನಾನು ಏನಕ್ಕೆ ಇದು ತೆಗೆದೆ ಅಂತಂದರೆ, ನಾನು ಪುಲ್ ಮಾಡಿದಾಗ ಈ ಒಂದು ಇಶ್ಯೂ ಬಂತು ಅಂತ ಅಂದರೆ ಲಾಸ್ಟ್ ನೈಟ್ ಕೂಡ ಏನೋ ಒಂದು ಸೀನ್ ಮಾಡ್ಕೊಂಡಿದ್ದಾರೆ. ಮೇ ಬಿ ಲಾಸ್ಟ್ ನೈಟ್ ಇಲ್ಲಿವರೆಗೂ ಕೂಡ ಅವರು ಎಕ್ಸ್ಟೆಂಡ್ ಮಾಡ್ತಾ ಇರ್ಬೋದು ಆ ಸಿಚುವೇಶನ್. ಇಲ್ಲೂ ಕೂಡ ಏನಾಗ್ತಿದೆ ಅಂತಾರೆ, ಲಾಸ್ಟ್ ನೈಟ್ ಏನೋ ಒಂದು ಸಿಚುವೇಶನ್ ಇವ್ರು ಕಂಟ್ರೋಲ್ ತೊಗೊಳೋದಕ್ಕೆ ನೋಡ್ತಾ ಇದ್ರು. ದೇ ವಾಂಟೆಡ್ ಟು ಮ್ಯಾನಿಪ್ಯುಲೇಟ್ ದ ಹೋಲ್ ಸೀನ್. ಅವರು ಆ ಒಂದು ಏನು ಸೀನ್ ನಡೀತೋ ಅದು ಮೇ ಬಿ ನಿಮ್ಮ ಜೊತೆ ಯಾರೋ ಆಗಿರ್ಬೋದು, ಇಲ್ಲ ಬೇರೆ ಪರ್ಸನ್ ಜೊತೆ ಯಾರೋ ಆಗಿರ್ಬೋದು, ಅಥವಾ ಬೇರೆ ಸಿಚುವೇಶನ್ ಆಗಿರ್ಬೋದು. ಕಂಪ್ಲೀಟಾಗಿ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಅಥವಾ ಕಂಪ್ಲೀಟಾಗಿ ಒಂದು ಏನು ಹೇಳ್ತಾರೆ ಆ ಒಂದು ಸಿಚುವೇಶನ್ ಇವ್ರ ಕೈಗೆ ತೊಗೊಳೋದಕ್ಕೆ ನೋಡ್ತಾ ಇದ್ರು. ಬಟ್ ಅದು ಏನೇ ಮಾಡ್ರು ಅದು ಬರ್ತಾ ಇರಲಿಲ್ಲ. ಯು ಕ್ಯಾನ್ ಸಿ ದಿಸ್. ಏನೇ ಮಾಡ್ರು ಅದು ಬರ್ತಾ ಇರಲಿಲ್ಲ. ಓಕೆನಾ, ಇಲ್ಲಿ ಏನೊಂದು ದೊಡ್ಡ ಸೀನ್ ಅಂತೂ ಲಾಸ್ಟ್ ನೈಟ್ ಮಾಡ್ಕೊಂಡಿದ್ದಾರೆ. ನೆನ್ನೆ ಸಂಡೇ ಆಗಿದ್ದರಿಂದ ಪಾರ್ಟಿ ಕೂಡ ಮಾಡಿರ್ತಾರೆ, ಅಲ್ಲೂ ಕೂಡ ಸೀನ್ಗಳು ಕ್ರಿಯೇಟ್ ಆಗಿರುತ್ತೆ. ಸೊ ಅಥವಾ ನೀವು ಅವರು ತುಂಬಾ ದೊಡ್ಡ ಜಗಳ ಮಾಡಿಕೊಂಡು ಅಲ್ಲಿ ಸಿಚುವೇಶನ್ ಅವ್ರ ಕಂಟ್ರೋಲ್ ಅಂತಾರೆ, ನೀವು ರಾಂಗು, ಇಲ್ಲ ನೀವು ಅವ್ರಿಗೆ ಮೋಸ ಮಾಡ್ತಾ ಇದ್ದೀರಾ, ನಿಮ್ಮ ಕಡೆಯಿಂದ ತಪ್ಪಾಗಿದೆ, ಅವ್ರಿಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪರ್ಸನ್ ಲಾಸ್ಟ್ ನೈಟಿಂದ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಅವರ ಒಂದು ಫೀಲಿಂಗ್ ಏನಿತ್ತು ನಿಮ್ಮ ಮೇಲೆ, ಅಥವಾ ಅವರ ಒಂದು ಎನರ್ಜಿ ನಿಮ್ಮ ಕಡೆಗೆ ಏನಿತ್ತು ಲಾಸ್ಟ್ ನೈಟ್? ಅವರ ಒಂದು ಎನರ್ಜಿ ನಿಮ್ಮ ಕಡೆಗೆ ಏನಿತ್ತು ಲಾಸ್ಟ್ ನೈಟ್? ಗೈಸ್, ಏನು ಗೊತ್ತಾ, ಅವರೊಂದು ಎನರ್ಜಿ ಏನು ಅಂತಂದರೆ, ಒಟ್ಟಿನಲ್ಲಿ ನೀವು ಅವರ ಲೈಫಲ್ಲಿ ಇರಬೇಕು ಅಷ್ಟೇ. ನೋ ಮ್ಯಾಟರ್ ವಾಟ್, ನೀವು ಅವರ ಒಂದು ಲೈಫಲ್ಲಿ ಬೇಕೇ ಬೇಕು. ಅವ್ರು ಎಷ್ಟೇ ತಪ್ಪು ಮಾಡಿದ್ರು ಕೂಡ ನೀವು ಅವ್ರನ್ನ ಕ್ಷಮಿಸ್ಕೊಂಡಿರ್ಬೇಕು. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಿದೆ ನಿಮ್ಮ ಕಡೆಯಿಂದ ತಪ್ಪಾಗ್ತಾ ಇಲ್ಲ, ತಪ್ಪಾಗ್ತಿರೋದೇ ಅವರ ಕಡೆಯಿಂದ ಅಂತ. ಬಟ್ ಸ್ಟಿಲ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲ ನನ್ನ ಜೊತೆ ಇರಬೇಕು, ನಾನು ಸರಿ ಇದ್ದೀನಿ, ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ, ಅದು ಇದು ನನ್ನಂಥ ಪರ್ಸನ್ ನಿನಗೆ ಇನ್ನೊಂದು ಸಿಗಲ್ಲ,
ಅನ್ನೋದು. ಐ ಗೆಸ್ ಇಲ್ಲಿ ತುಂಬ ಜನ ಒಂಥರ ಕಾಂಟ್ಯಾಕ್ಟಲ್ಲಿದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಲೆಸ್ ಕಾಂಟ್ಯಾಕ್ಟಲ್ಲಿದ್ದೀರಾ, ಒಂಥರ ಒಟ್ಟಿನಲ್ಲಿ ಇದ್ದೀರಾ, ಪಾರ್ಟ್ನರ್ಸ್ಗಳು ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ಪಾರ್ಟ್ನರ್ಸ್, ಈವನ್ ಫ್ರೆಂಡ್ಸ್ ಕೂಡ ಆಗಿರ್ಬೋದು. ನಿಮ್ಮನ್ನು ತುಂಬ ಮ್ಯಾನ್ಪುಲೇಟ್ ಮಾಡ್ತಾರೆ. ಐ ಗೆಸ್ ಈ ಒಂದು ಸಿಚುವೇಶನ್ ಏನಿದೆ ಇದು ಬೇರೆಯವ್ರ ಜೊತೆ ಕಾಣಿಸ್ತಲ್ಲ, ಬಟ್ ನಿಮ್ಮ ಜೊತೆನೇ ಕಾಣಿಸ್ತಾ ಇದೆ ಈ ಒಂದು ಸಿಚುವೇಶನ್. ಆ್ಯಂಡ್ ಆಲ್ಸೋ ಲಾಸ್ಟ್ ಟೈಮ್ ನನಗೆ ಯಾಕೆ ಅಂತ ಗೊತ್ತಿಲ್ಲ, ಇಲ್ಲಿ ತುಂಬ ಜನಕ್ಕೆ ನಿಮ್ಮ ಪರ್ಸನ್ ದುಡ್ಡಿಗೋಸ್ಕರ ಕೂಡ ನಿಮಗೆ ಫೋನ್ ಮಾಡಿದ್ದಾರೆ. ನನ್ನ ಕಷ್ಟದಲ್ಲಿದ್ದೀನಿ, ನನಗೇನೋ ಪ್ರಾಬ್ಲಮ್ ಆಗಿದೆ, ನನಗೆ ಈ ಥರ ಆಗಿದೆ, ಆ ಥರ ಆಗಿದೆ, ಈ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ, ನನಗೆ ಆಕ್ಸಿಡೆಂಟ್ ಆಗಿದೆ, ಆ ಆಕ್ಸಿಡೆಂಟ್ಗೆ ಇವಾಗ ನಾನು ಸಡನ್ನಾಗಿ ಇವಾಗ ನಾನು ಫೈನ್ ಕಟ್ಟಬೇಕು, ಇಲ್ಲ ಪೊಲೀಸ್ ಹಿಡಿದಿದ್ದಾರೆ ನಾನು ಫೈನ್ ಕಟ್ಟಬೇಕು, ಈ ಥರ ಒಂದು ರೀಸನ್ ಕೊಟ್ಬಿಟ್ಟು ಕೂಡ ನಿಮಗೆ ಕಾಲ್ ಮಾಡಿದ್ದಾರೆ. ಇನ್ನೂ ತುಂಬ ರೀಸನ್ಸ್ಗಳಿರುತ್ತೆ, ಬಟ್ ನನಗೆ ಏನು ಇವಾಗ ರೀಸನ್ಸ್ಗಳು ನನಗೆ ಕಾಣಿಸ್ತೆ ಅದನ್ನು ನಾನು ಹೇಳ್ತಾ ಇದ್ದೀನಿ, ತುಂಬ ಮೇಜರ್ ರೀಸನ್ಸ್. ಓಕೆನಾ. ಸೊ ಅವರೊಂದು ಫೀಲಿಂಗ್ಸ್ ಏನಿತ್ತು ಲಾಸ್ಟ್ ನೈಟ್, ತುಂಬ ಗಿಲ್ಟ್ ಫೀಲ್ ಮಾಡಿದ್ದಾರೆ ಗೈಸ್, ತುಂಬ ಗಿಲ್ಟ್ ಫೀಲ್ ಮಾಡಿದ್ದಾರೆ, ತುಂಬ ಅಂದರೆ ತುಂಬ. ಅವ್ರು ಮಾಡಿರೋವಂಥ ತಪ್ಪು ಏನಿದೆ, ಯಾರು ಹೇಳಿದ್ರು ಗಿಲ್ಟ್ ಅಂದರೆ ಕೀಳರಿಮೆ ಅಂತ. ಕೀಳರಿಮೆ ಅಲ್ಲ ಗೈಸ್, ಕೀಳರಿಮೆ ಅಂತಂದರೆ ನಿಮ್ಮನ್ನು ಕೀಳಾಗಿ ನೋಡೋದು ಅಂತಂದರೆ ದಟ್ಸ್ ನಾಟ್ ದ ರೈಟ್ ವರ್ಡ್. ಕೀಳರಿಮೆ ಅಲ್ಲ, ಅದು ತಪ್ಪು ಪದ ಆಗುತ್ತೆ ಕೀಳರಿಮೆ ಅಂತ ಅಂದರೆ. ಓಕೆನಾ. ಸೊ ಯಾ ಕಮಿಂಗ್ ಬ್ಯಾಕ್ ಟು ದ ರೀಡಿಂಗ್, ನಿಮ್ಮ ಪರ್ಸನ್ಗೆ ತುಂಬ ಗಿಲ್ಟ್ ಫೀಲ್ ಆಗಿದೆ, ಪಶ್ಚಾತ್ತಾಪ ಫೀಲ್ ಆಗಿದೆ. ಓಕೆನಾ. ಲೈಕ್ ಓಕೆ ನಾನು ಈ ಥರ ಮಾಡಬಾರ್ದು, ಕಳ್ಕೊಂಬಿಟ್ಟು ಇವಾಗ ಇವ್ರ ಜೀವನದಲ್ಲಿ ತುಂಬ ಖುಷಿಯಾಗಿದ್ದಾರೆ, ಇವ್ರು ನನ್ನ ಜೊತೆ ಇದ್ದಿದ್ರೆ ನಾನು ನಿಜವಾಗ್ಲೂ ನಾನು ಅವ್ರ ಜೊತೆ ಹಿಂಗೆ ಖುಷಿಯಾಗಿರ್ಬೋದಿತ್ತಲ್ವ, ಅಥವಾ ಬೇರೆ ಒಂದು ಪರ್ಸನ್ ಜೊತೆ ತುಂಬ ಚೆನ್ನಾಗಿದ್ದಾರೆ, ಅವ್ರ ಲೈಫಲ್ಲಿ ಎಲ್ಲ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ನಾನು ನನ್ನ ಒಂದು ಕ್ಷಣದ ಖುಷಿಗೋಸ್ಕರ ನಾನು ಇಂಥ ಒಳ್ಳೆ ಪರ್ಸನ್ನ ಕಳ್ಕೊಂಬಿಟ್ಟೆ, ನಾನು ಯಾಕೆ ಈ ಥರ ಎಡ್ವರ್ಟ್ ಮಾಡ್ಕೊಂಬಿಟ್ಟೆ ಅನ್ನೋ ಒಂದು ರಿಗ್ರೆಟ್ ಈ ಪರ್ಸನ್ಗೆ ರಾತ್ರಿ ಫೀಲ್ ಆಗಿದೆ. ಮಿಸ್ ಕೂಡ ಮಾಡ್ಕೊಂಡಿದ್ದಾರೆ. ಓಕೆನಾ. ಥಿಂಕ್ ಮಿಸ್ ಅನ್ನೋದಕ್ಕಿಂತ ಜಾಸ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡಿದ್ದಾರೆ. ಅವ್ರು ಏನಕ್ಕೆ ನಿಮ್ಮನ್ನ ಹೋಲ್ಡ್ ಆನ್ ಮಾಡಬೇಕು ಅಂತ ಇದ್ದಾರೆ. ವೈ ಡು ದೇ ವಾಂಟ್ ಟು ಹೋಲ್ಡ್ ಆನ್ ಟು ಯು? ಗೈಸ್ ಟಾಕ್ಸಿಕ್ ರಿಲೇಷನ್ಶಿಪ್ ಅಲ್ಲಿದ್ದಾರೆ ಗೈಸ್, ಐ ಡೋಂಟ್ ನೋ ವೈ. ಓಕೆ, ಏನಕ್ಕೆ ಅವ್ರು ನಿಮ್ಮ ಜೊತೆ ಇರಬೇಕು ಅಂತ ಬಯಸ್ತಾ ಇದ್ದಾರೆ ಅಂತಂದರೆ, ನೀವು ಅವರಿಗೋಸ್ಕರ ಏನು ಮಾಡೋದಕ್ಕೂ ರೆಡಿ ಇದ್ದೀರಾ, ನೀವು ಯಾರನ್ನ ಎದುರಾಕೊಳ್ಳೋದಕ್ಕೆ ಬೇಕಾದ್ರೂ ರೆಡಿ ಇದ್ದೀರಾ. ಇವಾಗಿದ್ದೀರಲ್ಲೋ ಗೊತ್ತಿಲ್ಲ, ಬಟ್ ಮುಂಚೆ ಅವರಿಗೋಸ್ಕರ ನೀವು ಏನು ಆ್ಯಕ್ಷನ್ ತೊಗೊಳೋದಕ್ಕೂ ರೆಡಿ ಇದ್ರಿ, ಏನು ಮಾಡೋದಕ್ಕೂ ಕೂಡ ರೆಡಿ ಇದ್ರಿ. ಆ್ಯಂಡ್ ಇಟ್ಸ್ ಲೈಕ್ ನಿಮಗೆ ಅವ್ರ ಕಡೆಯಿಂದ ಏನೂ ಬೇಡ, ಅವ್ರು ನಿಮ್ಮ ಜೊತೆ ಇದ್ದರೆ ಸಾಕು, ನೀವು ಕಂಪ್ಲೀಟಾಗೆಲ್ಲ ಟೇಕ್ ಓವರ್ ಮಾಡ್ತೀರಾ ಅಂತ. ಆ್ಯಂಡ್ ಅವ್ರಿಗೆ ಒಂದು ಒಳ್ಳೆ ದಾರಿ ತೋರಿಸ್ತೀರಾ, ಅವ್ರಿಗೆ ಕರೆಕ್ಟ್ ಗೈಡೆನ್ಸ್ ಕೊಡ್ತೀರಾ, ಒಂದು ಗುರು ರೀತಿ ಇರ್ತೀರಾ, ಒಂದು ತಾಯಿ ರೀತಿ ಇರ್ತೀರಾ, ಒಂದು ತಂದೆ ರೀತಿ ಇರ್ತೀರಾ. ಅವ್ರಿಗೆ ನಿಮ್ಮನ್ನ ನೋಡಿದಾಗ ಓಕೆ ನಾನು ಸೇಫ್ ಆಗಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಬರ್ಬೋದು, ಅಥವಾ ನಾನು ಏನು ಮಾಡೋದು ನೆಸಸರಿ ಇಲ್ಲ, ನಾನು ಆರಾಮಾಗಿರ್ತೀನಿ ಅನ್ನೋ ಒಂದು ಫೀಲಿಂಗ್. ಬಟ್ ಬೇರೆ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಇವರೇ ಆ್ಯಕ್ಷನ್ ತೊಗೊಳ್ಬೇಕು, ಇವರೇ ಪ್ರತಿಯೊಂದು ಮಾಡಬೇಕು ಅನ್ನೋ ಒಂದು ಎನರ್ಜಿ. ಬಟ್ ನಿಮ್ಮ ಜೊತೆ ಇಟ್ಸ್ ಲೈಕ್ ನೀವೇ ಕಂಪ್ಲೀಟಾಗಿ ಎಲ್ಲ ಮಾಡ್ತೀರಾ, ನಿಮ್ಗೆ ನೀವು ಅವ್ರು ಮಾಡಲಿ ಅಂತ ನೀವು ವೆಯ್ಟೇ ಮಾಡಲ್ಲ. ಬಟ್ ಅದನ್ನು ಅವ್ರು ಇವಾಗ ಕಳ್ಕೊಂಡು ಅವರಿಗೆ ತುಂಬ ಇದಾಗ್ತದೆ. ವಿದೌಟ್ ಟು ಟೇಕ್ ಎನಿ ಆ್ಯಕ್ಷನ್, ಅವ್ರು ಏನಾದ್ರು ಆ್ಯಕ್ಷನ್ ತೊಗೊಳ್ಬೇಕು ಅಂತ ಬಯಸ್ತಾ ಇದ್ದಾರಾ? ಇದು ಐ ಗೆಸ್ ತುಂಬ ಕ್ವಿಕ್ ರೀಡಿಂಗ್ ಆಗಿದೆ, ಬಟ್ ಸ್ಟಿಲ್ ನಿಮಗೋಸ್ಕರ ಮಾಡ್ತಾ ಇದ್ದೆ ನಾನು. ಏನಾದರೂ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಬಯಸ್ತಾ ಇದ್ದಾರಾ? ಅವ್ರಿಗೆ ಗೊತ್ತು ಏನು ಆ್ಯಕ್ಷನ್ ತೊಗೊಂಡ್ರೂ ಕೂಡ ತುಂಬ ದೊಡ್ಡ ಸೀನ್ ಆಗುತ್ತೆ. ನಿಮ್ಮ ಲೈಫಲ್ಲಿ ಇವಾಗ ಸಪೋರ್ಟರ್ಸ್ ಅನ್ನೋದು ತುಂಬ ಜಾಸ್ತಿ ಇದ್ದಾರೆ ಅಂತಂದರೆ, ಇವಾಗ ನಿಮಗೆ ಏನೇ ಸಮಸ್ಯೆ ಆದ್ರೂ ಕೂಡ ನಿಮಗೆ ಯಾರು ಸಪೋರ್ಟಿಗೆ ಇದ್ದೇ ಇರ್ತಾರೆ. ಆ್ಯಂಡ್ ಅವರು ಇವ್ರನ್ನಂತೂ ಸುಮ್ಮನೆ ಬಿಡಲ್ಲ, ಮತ್ತೆ ಡಿಸ್ಟರ್ಬ್ ಮಾಡಿದ್ರೆ ಈ ಪರ್ಸನ್ ಅಂತೂ ಸುಮ್ಮನೆ ಬಿಡಲ್ಲ, ನಿಮ್ಮ ಪೀಪಲ್, ನಿಮ್ಮ ಫೇವರ್ ಇರೋರು. ಸೊ ಅದು ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ನಾನು ಆ್ಯಕ್ಷನ್ ತೊಗೊಂಡ್ರೆ ಸುಮ್ಮನೆ ಮತ್ತೆ ನಾನೇ ಎಡ್ವರ್ಟ್ ಮಾಡ್ಕೊಂಬಿಡ್ತೀನಿ, ಏನು ಮಾಡ್ರೂ ಸುಮ್ಮನೆ ಗಲಾಟೆಗಳಾಗಿ ಹೋಗ್ಬಿಡುತ್ತೆ, ಕಿರಿಕಾಗುತ್ತೆ, ತುಂಬ ಜನ ಇನ್ವಾಲ್ವ್ ಮಾಡ್ತಾರೆ, ಮೇ ಬಿ ಫ್ಯಾಮ್ಲಿ ಕೂಡ ಇನ್ವಾಲ್ವ್ಮೆಂಟ್ ಆಗಿರ್ಬೋದು. ಸೊ ಈ ರೀತಿ ಎಲ್ಲ ಒಂದು ಟೆನ್ಷನಿಂದ ಅವರು ಆ್ಯಕ್ಷನ್ ತೊಗೊಳೋದಕ್ಕೆ ಹಿಂಜರಿತಾ ಇದ್ದಾರೆ. ಬಟ್ ದೇ ವಾಂಟ್ ಟು ಟೇಕ್ ಆ್ಯಕ್ಷನ್. ಓಕೆನಾ. ಅವ್ರಿಗೆ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಆಸೆ ಇದೆ, ಸೀರಿಯಸ್ ಆ್ಯಕ್ಷನ್ ತೊಗೊಳ್ಳಲ್ಲ. ಅಂದರೆ ದೊಡ್ಡ ಇಲ್ಲ ನೀನೇ ನನ್ನ ಜೀವನ, ನೀನು ನನ್ನ ಜೊತೆ ಇರು, ನಾನು ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ಆ್ಯಕ್ಷನ್ ಕೂಡ ನಂಗೆ ತಗೊಳ್ಳೋ ಥರ ಇಲ್ಲ. ಬಟ್ ಹಾಯ್, ಹೆಲೋ, ಐ ಮಿಸ್ ಯು, ಈ ಥರ ಒಂದು ಮೆಸೇಜಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದಕ್ಕಿಂತ ದೊಡ್ಡ ಇವ್ರಿಗೋಸ್ಕರ ನಿಮಗೋಸ್ಕರ ಇವ್ರು ಏನೇನೋ ಮಾಡ್ತಾರೆ ಅನ್ನೋ ಒಂದು ಕನ್ಸಂತೂ ಇಟ್ಕೊಂಬಿಡಿ. ಬಿಕಾಸ್ ನಿಮ್ಮ ಕಡೆಯಿಂದ ಹೋಗುತ್ತೆ ಅನ್ನೋದು ಗೊತ್ತು, ಆದರೆ ಅವರಂತೂ ಮಾಡೋದಕ್ಕೆ ರೆಡಿ ಇಲ್ಲ. ದೇ ವಾಂಟ್ ಯು ಟು ಟೇಕ್ ಆ್ಯಕ್ಷನ್. ನೀವು ಇದರಲ್ಲಿ ಕಂಪ್ಲೀಟಾಗಿ ಒಂದು ಹ್ಯಾಂಡ್ ಓವರ್ ಇರಲಿ ಅಂತ ಒಂದು ಬಯಸ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ಗೈಡೆನ್ಸ್ ಫಾರ್ ಯು? ನಿಮಗೆ ಈ ಸಿಚುವೇಷನಲ್ಲಿ ಗೈಡೆನ್ಸ್ ಏನಿದೆ? ಗಿವ್ ಮಿ 3 cards, ಯೂನಿವರ್ಸ್, ಗಿವ್ ಮಿ 3 cards.
ಗೈಸ್ ಲಿಟ್ರಲಿ ಹೇಳ್ತೀನಿ, ನಾನು ಇವತ್ತು ಟಾಪಿಕ್ ಇಟ್ಕೊಂಡೇ ಬಂದಿಲ್ಲ, ನನ್ನ ಕ್ವೆಶನ್ಸ್ ಕೂಡ ನನ್ನ ಮೈಂಡಲ್ಲಿ ಇರಲಿಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೀನಿ ನಾನು ಇವತ್ತು, ಗೊತ್ತಾ. ಜಸ್ಟ್ ರ್ಯಾಂಡಮ್ ವಿಡಿಯೋ. ಐ ಹೋಪ್ ನಿಮಗೆ ಕಂಪ್ಲೀಟಾಗಿ ರೆಸೊನೇಟ್ ಆಗುತ್ತೆ. ಬಟ್ ಎಲ್ಲರಿಗೂ ರೆಸೊನೇಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಓಕೆನಾ. ಇಫ್ ಇನ್ ಕೇಸ್ ನಿಮಗೆ ರೆಸೊನೇಟ್ ಆದರೂ ಆಗಲಿಲ್ಲ ಅಂತಂದರೂ ನಿಮಗೋಸ್ಕರ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಪರ್ಸ್ನಲ್ ರೀಡಿಂಗಿಗೆ ನೀವು ತಮ್ನೇಲಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಪರ್ಸ್ನಲ್ ರೀಡಿಂಗ್ ಸಿಗುತ್ತೆ, ಓಕೆನಾ. ಸೊ ವಾಟ್ ಈಸ್ ದ ಅಡ್ವೈಸ್ ಫಾರ್ ಯು? ಯಾರು ನಿಮ್ಮ ಜೊತೆ ಕರೆಕ್ಟಾಗಿ ಇರಲ್ವೋ ಅಂತಂದರೆ ಕ್ಷಣಕ್ಕೂ ಅವರ ಮನಸ್ಸು ಬದಲಾಯಿಸ್ತಾರೋ ಅವ್ರ ಜೊತೆ ಇರೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ಈ ಒಂದು ಪರ್ಸನ್ ನಿಮ್ಮ ಮೈಂಡ್ಸೆಟ್ನ ತುಂಬ ಹಾಳು ಮಾಡ್ತಾರೆ, ನಿಮ್ಮ ಗ್ರೋತಿಗೆ ಪ್ರಾಬ್ಲಮ್ ಮಾಡ್ತಾರೆ. ಇವಾಗ ನೀವು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆ ಸಿಚುವೇಶನ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಲೈಫಲ್ಲಿ ತುಂಬ ಒಳ್ಳೊಳ್ಳೆದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ, ಓಕೆನಾ. ಬಟ್ ಈ ಪರ್ಸನ್ ಏನು ಮಾಡ್ತಿದ್ದಾರೆ ಅಂತಂದರೆ ಪದೇ ನಿಮ್ಮ ಲೈಫಲ್ಲಿ ಬಂದು ನಿಮ್ಮ ಮೈಂಡ್ಸೆಟ್ನ ಹಾಳು ಮಾಡ್ತಾ ಇದ್ದಾರೆ. ಬಟ್ ಇವ್ರು ನಿಮ್ಮ ಜೊತೆ ಪರ್ಮನೆಂಟಾಗಿರ್ತಾರ? ಇಲ್ಲ. ಇವತ್ತಿರ್ತಾರೆ, ನಾಳೆ ಇನ್ನೆಂಗೋ ಚೇಂಜಸ್ ಆಗಿರುತ್ತೆ. ಇವತ್ತು ಮೆಸೇಜ್ ಮಾಡ್ತಾರೆ, ನಾಳೆ ಮೆಸೇಜೇ ಮಾಡಲ್ಲ, ಅಥವಾ ನಾಡಿದ್ದು ಬ್ಲಾಕ್ ಮಾಡೋವಂಥದ್ದು. ಕ್ಷಣಕ್ಕೂ ಚೇಂಜ್ ಆಗ್ತಾ ಇರ್ತಾರೆ. ಒಂದು ಕಾನ್ಸ್ಟೆಂಟ್ ಎನರ್ಜಿ ಇವರಿಲ್ಲ. ಒಟ್ಟಿನಲ್ಲಿ ಆಟ ಆಡ್ತಾ ಇದ್ದಾರೆ ಇವರು, ಓಕೆನಾ. ನಿಮ್ಮ ಲೈಫಲ್ಲಿ ಆಟ ಆಡ್ತಾ ಇದ್ದಾರೆ, ಸಿಂಪಲ್ಲಾಗಿ ಹೇಳಬೇಕು ಅಂದರೆ. ನಿಮ್ಮ ಪ್ರೆಸೆನ್ಸ್ ಕೂಡ ಬೇಕು, ಬಟ್ ಕಂಪ್ಲೀಟಾಗಿ ನಿಮಗೆ ಅವರು 100% ಕೊಡೋಕ್ಕೂ ರೆಡಿ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಇವಾಗ ನೀವು ಅವ್ರ ಜೊತೆ ಇರಬೇಕು, ಬಟ್ ಅವರ ಕಡೆಯಿಂದ ಎಫರ್ಟ್ ಬರುತ್ತೆ 100%, ಇಟ್ಸ್ ಅ ನೋ. ಸೊ ಇಲ್ಲಿ ಬರೀ ನಿಮ್ಮ ಒಂದು ಪ್ರೆಸೆನ್ಸ್ಗೋಸ್ಕರ ಅಂತ ನೀವು ಇನ್ನೊಬ್ರಿಗೆ ಕಮಿಟ್ ಆಗಂಗಿಲ್ಲ, ಇದು ಪ್ರಾಬ್ಲಮ್. ಸೊ ಈ ಥರ ಇರೋದ್ರಿಂದ ಇವ್ರು ನಿಮ್ಮ ಮೈಂಡ್ಸೆಟ್ನ ತುಂಬ ಹಾಳು ಮಾಡ್ತಾರೆ, ನಿಮ್ಮ ಗ್ರೋತಿಗೆ ಪ್ರಾಬ್ಲಮ್ ಮಾಡ್ತಾರೆ. ನೀವೇನು ಮಾಡಬೇಕು ಅಂತ ಫೋಕಸ್ ಮಾಡ್ಕೊಂಡಿರೋ ದಯವಿಟ್ಟು ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡಿರೋ ಹೊರತು ಈ ಪರ್ಸನ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಓಕೆನಾ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಿ, ಇನ್ನೂ ಮುಂದೆ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಅದನ್ನು ರಿಸೀವ್ ಮಾಡೋದಕ್ಕೆ ರೆಡಿ ಇರಿ. ಈ ಒಂದು ಪರ್ಸನ್ನ ಹೀಗೆ ಜಸ್ಟ್ ಕೇರ್ಲೆಸ್ ಮಾಡಿ ಅಂತ ಹೇಳ್ತೀನಿ, ಓಕೆನಾ. ಸೊ ದಟ್ ವಾಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಹ್ಯಾವ್ ಅ ಗ್ರೇಟ್ ಡೇ. ಟೇಕ್ ಕೇರ್. ಬಾಯ್.